ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಅಪ್ಲಿಕೇಶನ್ ಹಾಕಿರ್ತೀರ ಬಟ್ ಮಂತ್ಲಿ ಅಮೌಂಟ್ ಕ್ರಿಯೇಟ್ ಆಗ್ತಿಲ್ಲ. ಈ ವಿಡಿಯೋದಲ್ಲಿ ಅದನ್ನು ಯಾವ ಥರ ಚೆಕ್ ಮಾಡೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನನಗೆ ಇವಾಗ ಏನಪ್ಪ ಅಂದರೆ ಜೂನ್ ಮಂತ್ ಇದು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೆ, ಬಟ್ ಇವಾಗ ಆಲ್ರೆಡಿ 3,000 ರೂಪಾಯಿ ಕ್ರೆಡಿಟ್ ಆಗಿದೆ. ನಿಮಗೆ ಯಾವ ಥರ ಚೆಕ್ ಮಾಡೋದು, ಅಮೌಂಟ್ ಬರಲಿಲ್ಲ ಅಂದರೆ ಯಾವ ಥರ ಏನು ಮಾಡಬೇಕಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ನೀವು ಮೊದಲನೇದಾಗಿ ಕ್ರೋಮ್ ಬ್ರೌಸರ್ ಓಪನ್ ಆದಮೇಲೆ ನಿಮಗೆ ಯುವನಿಧಿ ಅಂತ ಸರ್ಚ್ ಮಾಡಬೇಕು. ಯುವನಿಧಿ ಅಂತ ಸರ್ಚ್ ಮಾಡಿ ಯುವನಿಧಿ ಸರ್ಚ್ ಮಾಡಾದ್ಮೇಲೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಓಪನ್ ಆದಮೇಲೆ ಫಸ್ಟ್ ಲಿಂಕ್ ಇದೆ ಅಲ್ವಾ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಫೋನ್ ನಂಬರು ಮತ್ತು OTP ಕೇಳುತ್ತೆ. OTP ನೀವು ಎಂಟರ್ ಮಾಡ್ತಾ ಹೋಗಬೇಕು. ನಂದು ಈ ಲಾಗಿನ್ ಐಡಿ ಅಂತ ತೋರಿಸ್ತಾ ಇದೆಯಲ್ವಾ, ಈ ಲಾಗಿನ್ ಐಡಿಯಲ್ಲಿ ನಿಮ್ಮ ನಂಬರ್ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ OTP ಎಂಟರ್ ಮಾಡಿಕೊಂಡು ಅದಾದಮೇಲೆ ಕೆಳಗಡೆ ಬಂದು ಇಲ್ಲಿ ಒಂದು ಕ್ಯಾಪ್ಚಾ ಕಾಣ್ತಾ ಇದೆ. ಈ ಕ್ಯಾಪ್ಚನ್ ಬಂದು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಲಾಗಿನ್ ಅಂತ ಇದೆ ಅಲ್ವಾ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ನೀವು ಏನಪ್ಪ ಅಂದರೆ ಯುವನಿಧಿ ವೆಬ್ಸೈಟ್ಗೆ ಓಪನ್ ಆಗ್ತೀರಾ. ನಾನು ಇದನ್ನೆಲ್ಲ ಎಂಟ್ರಿ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ನೀವು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ರಿಲೇಟ್ ಆಗ್ತೀರಾ. ಇಲ್ಲಿ ಬಂದಮೇಲೆ ರೈಟ್ ಸೈಡ್ ಇಲ್ಲಿ ಸರ್ಚ್ ಬಾರ್ ಅಂತ ಕಾಣ್ತಾ ಇದೆ. ಇದು ಸರ್ಚ್ ಬಾರ್ ಅಂತ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಬಂದು ನೀವು ಯುವ ಅಂತ ಸರ್ಚ್ ಮಾಡ್ಕೊಳ್ಳಿ. ಜಸ್ಟ್ ಯುವ ಅಂತ ಸರ್ಚ್ ಮಾಡ್ಕೊಂಡು ಆದಮೇಲೆ ನಿಮಗೆ 3 ಏನಪ್ಪ ಅಂದ್ರೆ ಆಪ್ಷನ್ ಶೋ ಆಗುತ್ತೆ. ಮೊದಲನೇ ಬಂದ್ಬಿಟ್ಟು ಯುವನಿಧಿ ಅರ್ಜಿ ಸ್ಥಿತಿ ಪರೀಕ್ಷೆ ಅಂದರೆ ನಿಮ್ಮದು ಅಪ್ಲಿಕೇಶನ್ ಹಾಕಿರ್ತಿಲ್ವ ಅದನ್ನ ಸ್ಟೇಟಸ್ನ ಇಲ್ಲಿ ಚೆಕ್ ಮಾಡ್ಕೋಬೋದು. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಯುವನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್, ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಬಟ್ ನಿಮಗೆ ಮಂತ್ಲಿ ಕೆಲವೊಬ್ಬರಿಗೆ ಅಮೌಂಟ್ ಬರ್ತಾ ಇದೆ. ಅದಾದಮೇಲೆ ಇಲ್ಲಿ ಮಂತ್ಲಿ ಏನಪ್ಪ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಹೋಗಬೇಕು. ಇನ್ ಕೇಸ್ ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೂ ಕೂಡ ನೀವು ಮಂತ್ಲಿ ಡಿಕ್ಲರೇಷನ್ ಕಂಪಲ್ಸರಿ ಮಾಡ್ತಾ ಹೋಗಿ, ಒಂದಿನ ಅಮೌಂಟ್ ಬಂದೇ ಬರುತ್ತೆ. ಅದಾದ್ಮೇಲೆ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್, ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತಿಲ್ವ ಅದನ್ನು ಸ್ಥಿತಿ ನೋಡೋದು ಇಲ್ಲಿ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಾಂದರೆ ಅದಲ್ಲ, ಇಲ್ಲಿ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಯುವನಿಧಿ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಇದ್ರ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇವಾಗ ನಾನು ಯುವನಿಧಿ ಅಪ್ಲಿಕೇಶನ್ ಈ ಮಾನಸಿಕ ಸೆಲ್ಫ್ ಡಿಕ್ಲರೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಜುಲೈ ಮಂತ್ ಏನಪ್ಪ ಸೆಲ್ಫ್ ಡಿಕ್ಲರೇಷನ್ ಮಾಡೋಗಳು ಓಪನ್ ಆಗಿದೆ. ಯಾವ ಥರ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮ್ಮದು ಆಧಾರ್ ಮೇಲೆ ಎಂಟ್ರಿ ಮಾಡ್ಕೊಳ್ಳಿ. ಅಲ್ಲಿ ಚಿಕ್ಕದಾಗಿರೋ ಇಲ್ಲಿ KYC ಇದೆಯಲ್ಲ ಇದ್ರ ಮೇಲೆ ಎಂಟ್ರಿ ಮಾಡಿಕೊಂಡು ಅದಾದಮೇಲೆ ಏನಪ್ಪ ಅಂದರೆ OTP ಇದೆ, OTP ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು OTP ಎಂಟ್ರ್ ಮಾಡ್ಕೊಂಡು ನೀವು ಏನಪ್ಪ ಅಂದರೆ ಆಧಾರ್ನ ಈ KYC ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಮತ್ತೆ ರಿಟರ್ನ್ ಬ್ಯಾಕ್ ಅಂತ ಬರ್ರಿ. ಓಕೆ, ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಗೆಟ್ ಆಧಾರ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಎಲ್ಲ ನಿಮ್ದು ಆಟೋಮೆಟಿಕ್ ಆಗಿರುವ ಆಧಾರ್ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಇಲ್ಲಿ ಫೆಚ್ ಆಗುತ್ತೆ, ನೀವು ಯಾವ ಥರ ಆಟೋಮೆಟಿಕ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅದಾದಮೇಲೆ ಮಂತ್ಲಿ ಸ್ವಯಂ ಘೋಷಣೆ ಅಂತ ಇದೆಯಲ್ಲ, ಜುಲೈ ಮಂತ್ ಇದು ಅದು ಕೂಡ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಇನ್ನು ಯಾರು ಮಾಡಿಲ್ಲ ಸೆಲ್ಫ್ ಡಿಕ್ಲರೇಷನ್ ಕೂಡ ನೀವು ಕೂಡ ಬೇಗ ಮಾಡ್ಕೋಬೇಕು. ಅದಾದಮೇಲೆ ಕೆಳಗೆ ಇಲ್ಲಿ ಎಸ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನೀವು ಅನ್ಎಂಪ್ಲಾಯ್ಮೆಂಟ್ ವಿದ್ಯಾರ್ಥಿ ಆಗಿರೋ ಕಾರಣ ಎಸ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಮತ್ತೆ ಬನ್ನಿ. ಕೆಳಗಡೆ ಬಂದ್ಮೇಲೆ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಈ ಬಾಕ್ಸಲ್ಲಿ ಎಂಟ್ರಿ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಕಂಪ್ಲೀಟ್ ಆಗುತ್ತೆ. ಇದು ಬಂದ್ಬಿಟ್ಟು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಯಾವ ಥರ ಮಾಡೋದಂತಂದು ನಾವು ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಬಂದು ಈಗ ಅಮೌಂಟ್ ಕ್ರೆಡಿಟ್ ಆಗುತ್ತಲ್ವ ಅದನ್ನು ಯಾವ ಥರ ಚೆಕ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅದನ್ನು ಸ್ಟೇಟಸ್ ಯಾವ ಥರ ಚೆಕ್ ಮಾಡೋದಪ್ಪ ಅಂದ್ರೆ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ರಿಲೇಟ್ ಆಗಿ ಮತ್ತು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಯಾವ ಥರ ಚೆಕ್ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಬಂದು ಯುವನಿಧಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇತ್ತಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ ನಿಮ್ಮದು ರೆಫರೆನ್ಸ್ ನಂಬರ್ ಕೊಟ್ಟಿರ್ತೀರ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸೆಲೆಕ್ಟ್ ಅಂದರೆ ಯಾವ ತಿಂಗಳು ಅಮೌಂಟ್ ಬಂದಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕ್ಲಿಕ್ ಕೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂದರೆ ನಿಮ್ಮದು ಅದು ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಡೀಟೇಲ್ಸ್ನ ಎಲ್ಲ ಶೋ ಆಗುತ್ತೆ. ಅಮೌಂಟ್ ಬಂದಿದೆ ಇಲ್ಲ ಅಂತಂದು ಆಟೋಮೆಟಿಕಾಗಿ ಫೆಚ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಪ್ಪ ಅಂದರೆ ನಿಮಗೆ ಇದು ಆಗಿಲ್ಲಪ್ಪ ಅಂದರೆ ಇಲ್ಲಿ ಆಪ್ಷನ್ ಇದೆ ಟು ನೋ ದ ಡೆಬಿಟ್ ಸ್ಟೇಟಸ್, ಅಂದರೆ ಒಂದು ಡೆಬಿಟ್ ಆ್ಯಪ್ ಇದೆ, ಅಂದರೆ ಕನ್ನಡದ ಯುವನಿಧಿ ಅಮೌಂಟ್ ಅಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಂಥ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮುಖಾಂತರ ನೀವು ಅಮೌಂಟ್ನ ಚೆಕ್ ಮಾಡ್ಕೊತ ಹೋಗ್ಬೋದು. ನಾನು ಇಲ್ಲಿ ಡೆಬಿಟ್ ಈ ಆ್ಯಪ್ ಮುಖಾಂತರ ಯಾವ ಥರ ಅಮೌಂಟ್ ಬಂದಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ಇದ್ರ ಮೇಲೆ ಕ್ಲಿಕ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಪೇಜ್ ರಿಲೇಟ್ ಆಗ್ತಾ ಹೋಗುತ್ತೆ. ಆದಮೇಲೆ ಏನಪ್ಪ
ಏನಪ್ಪ ನೀವು ಗೂಗಲ್ ಪ್ಲೇ ಸ್ಟೋರ್ ಮುಖಾಂತರ ಏನಪ್ಪ ಅಂದರೆ ಅಫಿಷಿಯಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಏನಪ್ಪ ಅಂದರೆ DBT ಕರ್ನಾಟಕ ಅಂತ ಆ್ಯಪ್ ಇದೆಯಲ್ವ, ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಆ್ಯಪ್ ಅಫಿಷಿಯಲ್ ಆಗಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ನಿಮ್ಮದು ಪಿನ್ ಕೋಡ್ ಎಂಟ್ರಿ ಅಂದರೆ ನಿಮ್ದು ಎಂಟರ್ ಪಿನ್ ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ. ಆ ಸೆಕ್ಯೂರಿಟಿ ಪಿನ್ನ ಎಂಟ್ರಿ ಮಾಡ್ಕೊಂಡು ನೀವು ಲಾಗಿನ್ ಆಗಬೇಕು. ಓಕೆ, ನೆಕ್ಸ್ಟ್ ಇವಾಗ ನೀವು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಹಾಗೆ ನಿಮ್ಮದು ಬ್ಯಾಂಕು ಆಧಾರ್ ನಂಬರ್ ಸೀರಿಯಲ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊತ ಬರ್ಬೋದು. ಹಾಗೆ ನಿಮ್ಮ ಪ್ರೊಫೈಲ್ ನೋಡ್ಕೊತ ಹೋಗ್ಬೋದು. ಅದು ನಿಮಗೆ ಏನಾದರೂ ಇನ್ ಕೇಸ್ ನಿಮ್ಮ ಪ್ರಾಬ್ಲಮ್ ಇದ್ದರೆ ಕೂಡ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅಂದರೆ ಏನಿದೆ ಅವ್ರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಅವ್ರದ್ದೆಲ್ಲ ಅಡ್ರೆಸ್ ಎಲ್ಲ ಬರುತ್ತೆ. ಓಕೆನಾ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಇಮೇಲ್ ಸಪೋರ್ಟ್ ಆಗಿರ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವೆಬ್ಸೈಟು ಮತ್ತು ಅವ್ರದ್ದೆಲ್ಲ ವೆಬ್ಸೈಟ್ ಓಪನ್ ಎಲ್ಲ ತೋರಿಸುತ್ತೆ. ನೀವು ಇದ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ದು ಏನಿದ್ರು ಎಂಕ್ವೈರಿ ಇದ್ರು ಮಾಡ್ತಾ ಹೋಗ್ಬೋದು. ಓಕೆ, ಇವಾಗ ನಮ್ಮ ಜೂನ್ ಮಂತ್ ಅಮೌಂಟ್ ಬಂದಿದೆಯಲ್ಲ, ಅದನ್ನ ಯಾವ ಥರ ಬಂದಿದೆ ನೋಡೋದಾದ್ರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ತಗೊಂಡು ಇದು ಶೋ ಆಗುತ್ತೆ. ಹಾಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ SC ಸ್ಟೂಡೆಂಟ್ ಆಗಿದೆ ನೀವು ಇಲ್ಲಿ ಏನಪ್ಪ ಅಂದರೆ ಯಾವ ಕ್ಯಾಟಗರಿಯಿಂದ ಅಮೌಂಟ್ ಅಂತ ಅದು ಶೋ ಆಗುತ್ತೆ. ಮತ್ತು ಇವನಿದೆ ಅಂತ ಅಂದು ನಾನು ಇವಾಗ ಇವನಿದೆ ಅಮೌಂಟ್ ನೋಡ್ತಾ ಬಂದಿದ್ದೀವಿ. ಇವನಿದೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವನಿದೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಓಕೆನಾ, ಅಲ್ಲಿ ನಿಮ್ಮದು ಡೇಟ್ ಆಗಿರ್ಬೋದು ಹಾಗೆ ಮತ್ತು ಸ್ಟೇಟಸ್ಗಳು ತೋರಿಸ್ತಾ ಹೋಗುತ್ತೆ. ಇವಾಗ ನಾನು ನಿಮ್ಮದು ಜೂನ್ ಮಂತ್ ಅಮೌಂಟ್ ಕೂಡ ಇಲ್ಲಿ ಬಂದಿದೆ. ಅದು ಕೂಡ ಇಲ್ಲಿ ನಾನು ತೋರಿಸ್ತಾ ಯಾವ ದಿನಕ್ಕೆ ಕೂಡ ಬಂದಿದೆ ಅಂತ ಕೂಡ ತೋರಿಸ್ತಾ ಇದೆ. ನನ್ನದು ಅಮೌಂಟ್ ಬಂದಿದ್ದೆ 16/6/2020 ಅಂದರೆ ಜೂನ್ ಮಂತ್ ನಮಗೆ 3,000 ರೂಪಾಯಿ ಅಮೌಂಟು ನನಗೆ ಇವಾಗ ಕ್ರೆಡಿಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಲಾಸ್ಟ್ ಮಂತಿನ ಕೂಡ ಏನಪ್ಪ ಅಂದರೆ ಇಲ್ಲಿ ಜೂನ್ ಮಂತಿನ ಅಮೌಂಟ್ ಬಂದಿತ್ತು. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಮಾರ್ಚ್ ನನಗೆ ಅಮೌಂಟ್ ಕೂಡ ಬಂದಿತ್ತು. ಇನ್ ಕೇಸ್ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದರೆ ಇವನಿದೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ನೀವು ಅಪ್ಲಿಕೇಶನ್ ಸ್ಟೇಟಸ್ ನೀವು ಚೆಕ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ ನಿಮ್ದೇನು ಅಮೌಂಟ್ ಬರಲಿಲ್ಲಪ್ಪ ಅಂದರೆ ಈ ಆ್ಯಪ್ ಮುಖಾಂತರ ಕೂಡ ಚೆಕ್ ಮಾಡ್ಕೋಬೋದು. ಇನ್ ಕೇಸ್ ಇದ್ರ ಕೂಡ ನಿಮಗೆ ಅಮೌಂಟ್ ಶೋ ಆಗಿಲ್ಲಪ್ಪ ಅಂದರೆ ಅಮೌಂಟ್ ಬಂದಿಲ್ಲಪ್ಪ ಅಂದರೆ ನೀವು ಅಫಿಷಿಯಲ್ ಆಗಿ ಏನಪ್ಪ ಅಂದರೆ ಇವನಿದೆ ವೆಬ್ಸೈಟ್ ಒಳಗೆ ನೀವು ಶೋ ಏನಪ್ಪ ಅಂದ್ರೆ ಚೆಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ಇದ್ರಾಗ ಕೂಡ ಅಪ್ಡೇಟ್ ಮಾಡ್ತಾರೆ, ಬಟ್ ಇವರು ಒಂದೊಂದು ಟೈಮ್ ಇದ್ರಾಗ ಅಪ್ಡೇಟ್ ಮಾಡೋದಿಲ್ಲ. ಓಕೆ, ಅಪ್ಡೇಟ್ ಮಾಡಿಲ್ಲಪ್ಪ ಅಂದರೆ ನೀವು ಇವನಿದೆ ವೆಬ್ಸೈಟ್ ಲಾಗಿನ್ ಹಾಕ್ಕೊಂಡು ಅಲ್ಲಿ ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ತಾ ಹೋಗ್ಬೋದು. ನಾನು ತೋರಿಸಿದ್ನಲ್ವಾ ಫಸ್ಟ್ ಸ್ಟಾರ್ಟಿಂಗ್ ಆ್ಯಪ್ ಲಾಗಿನ್ ಆಗಿ ಮುಂಚೆ ನಿಮಗೆ ತೋರಿಸಿದ್ದೆ ಯಾವ ಥರ ಇಲ್ಲಿ ಆಧಾರ್ ನಂಬರ್ ಹಾಕ್ಕೊಂಡು ಡಾಟಾ ಫೆಚ್ ಮಾಡ್ಬೇಕಂತಂದು. ಯಾವ ಮಂತ್ ನಿಮಗೆ ಬಂದಿಲ್ಲ ಅಂತ ಹಾಕೊಂಡ್ರೆ ನಿಮಗೆ ಡಾಟಾ ಶೋ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಬಂದಿಲ್ಲಪ್ಪ ಅಂದರೆ ಈ ಆ್ಯಪ್ನ ತೋರಿಸಿಲ್ಲಪ್ಪ ಅಂದರೆ ನೀವು ಆ ಆ್ಯಪ್ ಮುಖಾಂತರ ನೋಡ್ಕೊತ ಹೋಗ್ಬೋದು. ಓಕೆ, ಇದಿಷ್ಟು ಏನಪ್ಪ ಅಂದರೆ ಇವಾಗ ಯಾವ ಥರ ಚೆಕ್ ಮಾಡೋದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ, ನಿಮಗೆ ನನಗೆ ಉತ್ತರ ನೀಡ್ತಾ ಹೋಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.